ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ 10 ವರ್ಷಗಳಿಗೊಮ್ಮೆ ವೇತನದ ಆಯೋಗದ ಮಾದರಿಯಂತೆ ಯಾವ ಲೆಕ್ಕದಲ್ಲಿ ಅವ್ರಿಗೆ ಎಷ್ಟು ಶೇಕಡಾವಾರು ಲೆಕ್ಕದಲ್ಲಿ ವೇತನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿ ಮಾಡಿರ್ತಾರೆ ಸರ್ಕಾರದವರು. ಅದರ ಹಿನ್ನೆಲೆಯಲ್ಲಿ ಆ ಕಮಿಟಿ ವರದಿ ಕೊಡ್ತದೆ. ಆ ವರದಿಯನ್ನು ಪರಿಶೀಲಿಸಿ ಸರ್ಕಾರ ಶೇಕಡಾವಾರು ಲೆಕ್ಕದಲ್ಲಿ ವೇತನ ಮತ್ತಿತರ ಸವಲತ್ತುಗಳನ್ನು ಜಾಸ್ತಿ ಕೊಡ್ತದೆ, ಜಾಸ್ತಿ ಮಾಡ್ತದೆ. ಕೆಲವೊಂದು ವೇಳೆ ಏನು ಮಾಡ್ತಾರೆ, ಸರ್ಕಾರಿ ನೌಕರರ ವಿಶ್ವಾಸವನ್ನು ಗಳಿಸೋದಿಕ್ಕೆ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂಥ ಆಡಳಿತ ಪಕ್ಷಗಳು 8ರಿಂದ 9 ವರ್ಷಕ್ಕೆ ವೇತನ ಪರಿಷ್ಕರಣೆ ಮಾಡಿಬಿಡ್ತವೆ. ಸರ್ಕಾರಿ ನೌಕರರು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪರವಾಗಿ ಒಲವು ವ್ಯಕ್ತಪಡಿಸಲಿ ಅಂತ ಹೇಳಿ. ಆದರೆ ಬೇರೆ ನಿಗಮಗಳು ವೇತನ ಆಯೋಗದ ಇದೆಯಲ್ಲ, ಅದರ ವರದಿಯಂತೆ ಅವರು ವೇತನವನ್ನು ಪರಿಷ್ಕರಣೆ ಮಾಡ್ಕೋತಾರೆ ಸರ್ಕಾರ ಕೊಡುವಂಥ ಅನುದಾನದಲ್ಲಿ. ಆದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳಿದ್ದಾವಲ್ಲ, ಆ 4 ನಿಗಮಗಳಿಗೆ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು. ಆ 4 ವರ್ಷಗಳಿಗೊಮ್ಮೆ ಸರಿಯಾಗಿ ವೇತನ ಪರಿಷ್ಕರಣೆಯಾಗಿದ್ದರೆ ಸಾರಿಗೆ ಸಂಸ್ಥೆ ನೌಕರರಿಗೂ ಸರ್ಕಾರಿ ನೌಕರರಿಗೂ ಇರತಕ್ಕಂಥ 30ರಿಂದ 40ರಷ್ಟು ಶೇಕಡಾವಾರು ವ್ಯತ್ಯಾಸ ಇರ್ತಿರ್ಲಿಲ್ಲ. ಅದಕ್ಕೆ ಕಾರಣ ಈ ಹಿಂದಿನ ಸರ್ಕಾರದಲ್ಲಿ ಸಾರಿಗೆ ಇಲಾಖೆಯ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಬೇಜವಾಬ್ದಾರಿ ಸಾರಿಗೆ ಸಚಿವರು ಅಂದರೆ ತಪ್ಪಾಗಲಾರದು. ಆ ಸಾರಿಗೆ ಸಚಿವರಿಗೆ ಜ್ಞಾನ ಇರಬೇಕಾಗಿತ್ತು. ನನ್ನ ಇಲಾಖೆಯಲ್ಲಿರುವಂಥ ಸಾರಿಗೆ ಇಲಾಖೆ ಅಂದರೆ RTO ಡಿಪಾರ್ಟ್ಮೆಂಟ್ಗೆ ವೇತನ ಆಯೋಗದ ಮಾದರಿ ವೇತನ ಹೆಚ್ಚಳ ಆಗ್ತದೆ. ಅದೇ 4 ನಿಗಮಗಳಿಗೆ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು. ಅವ್ರು ಎಷ್ಟು ಕೊಡ್ತಿದ್ರೋ ಗೊತ್ತಿಲ್ಲ, ಅವ್ರು 5% ಕೊಡ್ತಿದ್ರು, 10% ಕೊಟ್ಟಿದ್ರು. ಅಷ್ಟೋ ಇಷ್ಟೋ ಕೊಟ್ಬಿಟ್ಟಿದ್ರೆ ಈಗ ಸಾರಿಗೆ ಸಂಸ್ಥೆ ನೌಕರರು ಒಂದು ವೇತನ ಒಪ್ಪಂದವನ್ನೇ ಕಳೆದುಕೊಳ್ಳುವಂಥ ಘನಘೋರ ಪರಿಸ್ಥಿತಿಗೆ ಬಂದಿದೆಯಲ್ಲ, ಆ ಪರಿಸ್ಥಿತಿ ಅಮಾಸೆಗೆ ಹುಣ್ಣಿಮೆಗೆ ಒಂದೊಂದ್ಸಲಿ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಮುಷ್ಕರ, ಮತ್ತೊಂದು ಮಗದೊಂದು ಅಂತೇಳಿ ಇವೆಲ್ಲವನ್ನ ಮಾಡುವಂಥ ಪ್ರಮೇಯ ಬರ್ತಿರ್ಲಿಲ್ಲ. ಅವರು 4 ವರ್ಷಕ್ಕೊಂದ್ಸಲ ಕೊಡಬೇಕಾದ್ರೆ 3 ದಿನ 4 ದಿನ ಮುಷ್ಕರ ಮಾಡೋದು, ಅವ್ರು 3 ದಿನ 4 ದಿನ ವೇತನ ಕಡಿತಗೊಳಿಸೋದು, ಅವ್ರು 25-30% ಕೇಳಿದ್ರೆ ಇವರು 7-8%, 10-12% ಕೊಡೋದು, ಇದು ನಡೀತಾ ಬಂತು. 1996ರಿಂದ ಹಿಂದೆ ಜನತಾದಳ ಸರ್ಕಾರದ ಬರುವುದಕ್ಕಿಂತ ಹಿಂದೆ ಏಕಪಕ್ಷೀಯವಾಗಿ 4 ವರ್ಷಕ್ಕೊಂದ್ಸಲಿ ಆಗೇನು ಮುಷ್ಕರ ಆಯ್ತಿರ್ಲಿಲ್ಲ. ಅವತ್ತಿದ್ದಂಥ ಹೋಗಿ ಸಂಘಟನೆಗಳು, ಸ್ವಾಮಿ ನಮ್ಗೆ ವೇತನ ಹೆಚ್ಚಳ ಮಾಡಬೇಕು, ಮಾಡಿ ಇಷ್ಟು % ಅಂದ್ರೆ ಅವರೆಷ್ಟೋ ಏಕಪಕ್ಷೀಯವಾಗಿ ಕೊಟ್ಟರು ಅವತ್ತಿನ ಸರ್ಕಾರಿ ನೌಕರರು ನಮಗೆ KSRTC ಸಂಬಳ ಕೊಡಿ ಅಂತಿದ್ರು. ಏಕೆಂದರೆ ಸರ್ಕಾರದ ಎಲ್ಲ ಇಲಾಖೆ ನಿಗಮಗಳ ನೌಕರರಿಗಿಂತ ಹೆಚ್ಚಿನ ವೇತನವನ್ನು ಸಾರಿಗೆ ನಿಗಮಗಳ ನೌಕರರು ಪಡೀತಿದ್ರು. ಇವತ್ತು 30ರಿಂದ 40ರಷ್ಟು ಶೇಕಡಾ ವ್ಯತ್ಯಾಸ ಬರೋದಕ್ಕೆ ಕಾರಣ ಸರ್ಕಾರದ ಸಚಿವರಲ್ಲದೆ ಬೇರೆಯವರಲ್ಲ. ಅವ್ರವ್ರು ಬೇಕು, ಏನೇನು ಬೇಕು ಮಾಡ್ಕೊಂಡ್ರು. ಅವರು ಹಿಂದಿನ ಚುನಾವಣೆಯಲ್ಲಿ ಮಾರಿದ ಖರ್ಚು, ಮುಂದಿನ ಚುನಾವಣೆಗಳು ಮಾಡೋದು ಖರ್ಚು, ಅವರ ಹಿಂಬಾಲಕರಿಗೆ ಖರ್ಚು ವೆಚ್ಚ ಏನೇನು ಬೇಕು ಅವ್ರು ಮಾಡ್ಕೊಂಡ್ರು ಯಾವ್ಯಾವುದೋ ರೂಪದಲ್ಲಿ. ಆದರೆ ಇವ್ರು ಇದೆಲ್ಲ ಲೆಕ್ಕಾಚಾರದಲ್ಲಿ ಮಾಡ್ಕೋಕೆ ಕಾರಣರಾಗಿದ್ರಲ್ಲ, ಯಾವ್ಯಾವ ರೂಪದಲ್ಲಿ ಏನೇನು ಸಂಪನ್ಮೂಲ ಮಾಡಬೇಕಾಗಿತ್ತೋ ಆ ಸಂಪನ್ಮೂಲ ಮಾಡ್ಕೋಕೆ ಕಾರಣರಾಗಿದ್ದವ್ರನ್ನೇ ಮರ್ತು ಬಿಟ್ರು ಇವರು. ಆ ಎಲ್ಲ ಬೇಜವಾಬ್ದಾರಿ ಸಾರಿಗೆ ಸಚಿವರ ಫಲ ಇವತ್ತು ಸಾರಿಗೆ ಸಂಸ್ಥೆ ನೌಕರರು ಅನುಭವಿಸ್ತಿದ್ದಾರೆ. ಜೊತೆಗೆ ಸಂಘಟನೆಗಳು, ಮನೆಯೊಂದು 3 ಬಾಗಿಲು, 2 ಬಣಗಳು ಸಂಘಟನೆಗಳಿದ್ರು ಸಾರಿಗೆ ಸಂಸ್ಥೆಯಲ್ಲಿ
ಸುಮ್ಮನೆ ಹೆಸರಿಗೆ ಮಾತ್ರ ಇವರು ನಮ್ಮ ಸಂಸ್ಥೆ ನೌಕರರಿಗೆ ಒಳ್ಳೇದು ಮಾಡ್ತೀವಿ ಅಂತ ಬಂದಿರೋರು. ಅವರು ಅಷ್ಟೇ, ಸರ್ಕಾರದ ಸಚಿವರು ಏನೇನು ಮಾಡ್ಕೋತಾರೋ ಅವ್ರವ್ರ ಸಂಪನ್ಮೂಲಕ್ಕೆ ಇವರು ಅಷ್ಟೇ, ಇವ್ರ ಸಂಪನ್ಮೂಲ ಹೆಚ್ಚಳ ಮಾಡ್ಕೋಕೆ ಏನೇನು ಬೇಕು ಮಾಡ್ಕೊಂತಾರೆ ಹೊರತು ಮೂರು ಮತ್ತೊಂದು ಅನ್ನುವಂಗೆ ಆಗಿದೆ. ಮನೆಯೊಂದು ಮೂರು ಬಾಗಿಲು. ಈ ಎರಡು ಬಣಗಳ ಸಂಘಟನೆಗಳಲ್ಲಿ ಒಬ್ಬರು ಸರ್ಕಾರಿ ನೌಕರರಿಗೆ ಸರಿಸಮನಾದ ವೇತನ ಕೊಡಿ ಅಂತ ಒಬ್ರು, ಈ ಹಿಂದಿನ ಸಂಪ್ರದಾಯದಂತೆ ವೇತನ ಪರಿಷ್ಕರಣೆ ಮಾಡಿ ಅಂತ ಒಬ್ರು, ಆ ಸಂಘಟನೆಯಲ್ಲಿ ಇನ್ನೊಬ್ರವ್ರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಾರಿಗೆ ಸಂಸ್ಥೆ ನೌಕರರಿಗೆ ವೇತನ ಹೆಚ್ಚಳ ಆದ್ರೂ ಸಾಕು ಕಣಪ್ಪ ಅನ್ನುವಂಥ ಸಂಘಟನೆನೂ ಇದ್ದಾವೆ. ಈ ಎಲ್ಲ ಗೊಂದಲ ಗೋಜಲುಗಳ ನಡುವೆ ಅನ್ಯಾಯ ಆಯ್ತಾ ಇರುವುದು ಸಾರಿಗೆ ಸಚಿವರಿಗೂ ಅಲ್ಲ, ಸಂಘಟನೆಯವ್ರಿಗೂ ಅಲ್ಲ, ಸಾರಿಗೆ ಸಂಸ್ಥೆ ನೌಕರರಿಗೆ. ಈ ಹಿಂದೆ ವೇತನ ಒಪ್ಪಂದ ಆಗ್ಬೇಕಾಗಿತ್ತಲ್ಲ 2020ರಲ್ಲಿ. ಇವತ್ತು ವಿರೋಧ ಪಕ್ಷವಾಗಿರೋರು ಅವತ್ತು ಆಡಳಿತ ಪಕ್ಷ ಆಗಿದ್ರು. ನಾವು ಸರ್ಕಾರಿ ನೌಕರರಾಗಿ ಮಾಡೋಕ್ಕಾಗೋದಿಲ್ಲ, 6ನೇ ವೇತನದ ಶಿಫಾರಸನ್ನು ಅಳವಡಿಸ್ತೀವಿ ಅಂದ್ರು. ಡಿಸೆಂಬರಲ್ಲಿ ಮುಷ್ಕರ ನಡೀತು ದಿಢೀರಂತ 3 ದಿನ. ಆಗ ಒಂದು ಯಾವುದೋ ಹಾಳೆಯಲ್ಲಿ ಬರ್ಕೊಟ್ರು. ಅದಾದ್ಮೇಲೆ ಮತ್ತೆ 6 ತಿಂಗಳು ಕಳ್ಕೊಂಡಿವ್ರು. ನಮ್ಗೆ 6ನೇ ವೇತನ ಶಿಫಾರಸು ಅಳವಡಿಸಿ ಅಂತ ಸಾರಿಗೆ ಸಂಸ್ಥೆ ಇತಿಹಾಸದಲ್ಲಿ ಇಂದು ನಡೆದಿಲ್ಲ, ಮುಂದೆ ನಡೆದೂ ಇಲ್ಲ ಮುಷ್ಕರ. ಅಂತ ಮುಷ್ಕರ ನಡೀತು. 10,000 ನೌಕರರನ್ನ ಆಡಳಿತ ವರ್ಗದವರು, ಅವತ್ತಿನ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂಥ ಆಡಳಿತ ಪಕ್ಷದವ್ರ ಮಾತು ಕೇಳ್ಕೊಂಡು ವರ್ಗಾವಣೆ ವಜಾ ಅನ್ನುವಂಥ ಶಿಸ್ತು ಕ್ರಮದ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಮನೆ ಹಾಳು ಮಾಡಿದ್ರು. ಆದ್ರೂ ಅವ್ರ ಸಮಸ್ಯೆ ಪರಿಹಾರ ಆಯ್ತಾ? ಇಲ್ಲ, ಆಗ್ಲಿಲ್ಲ, ಮುಂದುವರಿತಾ ಇದೆ. ಅದಾದ್ಮೇಲೆ ಚುನಾವಣೆಗೆ ಕೆಲವು ತಿಂಗಳು ಇರುವಾಗ 15% ವೇತನ ಹೆಚ್ಚಳ ಮಾಡಿದ್ದೀವಿ ಅಂತ ಹೇಳಿದ್ರು. ಇವರು ಹೋಗಿ ಅವರ ಅಭಿನಂದಿಸಿದ್ರು ಮುಖ್ಯಮಂತ್ರಿಗಳನ್ನ, ಸಾರಿಗೆ ಸಚಿವರನ್ನ. ಆದೇಶವನ್ನ ನೋಡ್ಲಿಲ್ಲ. ಅವತ್ತು ಆದೇಶ ನೋಡ್ಬಿಟ್ಟು 2019 ಡಿಸೆಂಬರ್ ಮೂಲ ವೇತನಕ್ಕೆ ಜನವರಿಯಿಂದ ಮಾಡಿದ್ದೀವಿ, ಈ 38 ತಿಂಗಳ ಹಿಂಬಾಕಿಯನ್ನ ಮುಂದಿನ ದಿನಮಾನಗಳಲ್ಲಿ ಕೊಡುವುದರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಒಂದು ಲೈನ್ ಕಾಣಿಸ್ಬಿಟ್ಟಿದ್ರೆ, ಇಷ್ಟೊಂದು ಖರ್ಚು ಮಾಡ್ತಾ ಇರುವಂತ ಈಗಿನ ಆಡಳಿತ ಪಕ್ಷ ಗ್ಯಾರಂಟಿಗಳಿಗೆ 60,000 ಕೋಟಿ ಹಣವನ್ನ ಕೊಡ್ತಾ ಇರುವಂತ ಆಡಳಿತ ಪಕ್ಷ ಒಂದು 2-3 ಸಾವಿರ ಕೋಟಿ ಹಿಂಬಾಕಿಗೆ ಹೆದರ್ಕೋತಿರ್ಲಿಲ್ಲ. ಅಲ್ಲ, ಆದೇಶವೇ ಸರಿ ಇಲ್ವಲ್ಲ. ಈ ಆದೇಶವನ್ನ ನೋಡದೇ ಇರುವುದು ಸಂಘಟನೆಗಳ ತಪ್ಪು ಇದೆ. ಹಾಗೆ ಏನ್ ಮಾಡ್ತಾವ್ರೆ ಪ್ರಸ್ತುತ ಆಡಳಿತ ಪಕ್ಷದ ಸಚಿವರು 2023 ಮಾಡವ್ರೆ, 27ಕ್ಕೆ ಮಾಡ್ತೀವಿ. ಈಗ ಸಂಘಟನೆಗಳು ಒಂದಾಗಿ ನೀವು ಹೋಗಿ ಒಗ್ಗಟ್ಟಾಗಿ ಕುಂತ್ಕೊಂಡ್ರ 27ರಿಂದ ಆಗ್ಬೇಕಾಗಿರುವಂತ ವೇತನ ಸರ್ಕಾರದ ಸಚಿವರು ಏನ್ ಹೇಳ್ತಾವ್ರೆ, ಸರ್ಕಾರ ಏನ್ ಹೇಳ್ತಾ ಇದೆ, ಬಹುಶಃ 25ರಿಂದ 6 ಪಡ್ಕೋಬಹುದು. ಇಲ್ಲ ಅಂದ್ರೆ ಸರ್ಕಾರ ಏನ್ ಮಾಡ್ತದೆ, ಮುಂದೆ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಚಳಿಗಾಲದ್ದು, ಅದರಲ್ಲಿ ಮುಜುಗರವನ್ನು ತಪ್ಪಿಸ್ಕೋಕೆ ನಿಮ್ಮನ್ನ ಮಾತುಕತೆ ಆಹ್ವಾನ ಮಾಡ್ತದೆ. ನನ್ನ ಅನಿಸಿಕೆ ಅಲ್ಲಿ ನಿಮ್ಮ ನಡಾವಳಿಗಳನ್ನ ತಗೊಳ್ತದೆ. ಕೊಡ್ರಪ್ಪ ನಿಮ್ಮ ಮನವಿ ಪತ್ರನ ಅಂತ. ಕೊನೆಗೇನ್ ಮಾಡ್ತದೆ, ಹಿಂದಿನ ಸರ್ಕಾರ ಈ ರೀತಿ ಆದೇಶ ಮಾಡಿತು, ಅವ್ರ ತಪ್ಪು. ಈ ಸಂಘಟನೆಗಳಲ್ಲೇ ಗೊಂದಲ ಇದೆ, ಭಿನ್ನಾಭಿಪ್ರಾಯ ಇದೆ, ದ್ವಂದ್ವ ನೀತಿ ಇದೆ, ಇವರಲ್ಲಿ ಒಮ್ಮತ ಇಲ್ಲ ಅಂತೇಳಿ ಈಗೇನು 700 ಕೋಟಿ ಅಂತ ಉಳಿಸಿದೆಯಲ್ಲ ಸರ್ಕಾರ, ಏಕಸದಸ್ಯ ಕಮಿಟಿಯ ತೀರ್ಮಾನದಂತೆ ಆ 700 ಕೋಟಿಲಿ 14 ತಿಂಗಳು ಹಿಂಬಾಕಿ ಕೊಟ್ಬಿಟ್ಟು ಹಿಂದಿನ ಸರ್ಕಾರದಲ್ಲಿ ಇವ್ರಿಗೆ ಮೋಸ ಮಾಡಿಬಿಟ್ಟಿದ್ರು. ಮಾನವೀಯತೆ ಹಿನ್ನೆಲೆಯಲ್ಲಿ 2026ರಿಂದ ವೇತನ ಪರಿಷ್ಕರಣೆ ಮಾಡಿದೀವಿ ಅಂತ ಒಂದು ಲೈನ್ ಕಾಣಿಸ್ಬಿಟ್ಟು 1 ತಿಂಗಳು ಸಂಬಳ ಕೊಟ್ಬಿಟ್ರೆ ಸಂಸ್ಥೆ ನೌಕರರಿಗೆ, ನಿಮ್ಮ ಸಂಸ್ಥೆ ನೌಕರರು ಯಾವ ಧರಣಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಮತ್ತೊಂದು ಮಗದೊಂದು ಬರುವುದಿಲ್ಲ. ಗಂಟೆ ಹೊಡಿ ಸಂಬಳ ತಕೊಂಡ್ವಂಗೆ ಡ್ಯೂಟಿ ಮುಗಿಸಿದ್ರ ಮುಗಿಯುತ್ತೆ, 10 ಊರ್ ಕಡೆಗೆ ಬಸ್ಸ ಅಂತ ಹೋಯ್ತಾ ಇರ್ತಾರೆ. ಹಾಗಾಗಿ ಒಂದು ವೇತನ ಒಪ್ಪಂದವೇನಾದರೂ ರದ್ದಾದ್ರೆ, ಸಾರಿಗೆ ಸಂಸ್ಥೆ ನೌಕರರು ಕಳ್ಕೊಂಡ್ರೆ ಅದಕ್ಕೆ ಮೂಲ ಕಾರಣ, ಮೊದಲನೇ ಕಾರಣ ಈ ಹಿಂದಿನ ಸರ್ಕಾರದ ಸಾರಿಗೆ ಸಚಿವರುಗಳು ಜೊತೆಗೆ ಸಾರಿಗೆ ಸಂಸ್ಥೆಯ ಸಂಘಟನೆಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.
ದಯವಿಟ್ಟು ಸಾರಿಗೆ ಸಂಸ್ಥೆ ನೌಕರರಿಗೆ ನನ್ನೊಂದು ಮನವಿ, ನನ್ನ ಸಾಮಾಜಿಕ ಜಾಲತಾಣದ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮಗದೊಂದು ವಿಚಾರ, ಸಂಸ್ಥೆಯಲ್ಲಿ ನಡೆಯುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೇತನ ಹೆಚ್ಚಳ, ಮಗದೊಂದರಿಗೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ವಿಚಾರಗಳು ನಿಮಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಏನೋ ಹೇಳ್ಕೊತಾವನೆ ಇವನು ಪಾಡಿಗೆ ಇವನು ಮಾಡೋ ಕೆಲಸ ಇಲ್ಲದೆ ಎನ್ನುವುದಾದರೆ ನಿಮ್ಮ ಕೆಲಸ ನೀವು ನೋಡಿ. ನಮಗೂ ಮಾಡೋಕ್ಕೆ ಬೇಜಾನ್ ಕೆಲಸಗಳವೆ. ಬರೀ ಸಾರಿಗೆ ಸಂಸ್ಥೆ ನೌಕರರದೇ ಮಾತಾಡೋದಲ್ಲ ಕೆಲಸ. ಇನ್ನೂ ಸಮಸ್ಯೆಗಳು ರಾಜ್ಯದಲ್ಲಿ ಬೇಜಾನ್ ಸಮಸ್ಯೆಗಳಿವೆ, ಅದ್ರ ಬಗ್ಗೆನೂ ನಾನು ಮಾತಾಡಬೇಕು ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸಮಸ್ತ ಸಾರಿಗೆ ಸಂಸ್ಥೆ ನೌಕರರಿಗೆ, ಕರ್ನಾಟಕ ರಾಜ್ಯ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹೃತ್ಪೂರ್ವಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ.